ನಮಸ್ಕಾರ. ಮಕರ ರಾಶಿಯವರೇ, ನೀವೆಲ್ಲರೂ ಹೇಗಿದ್ದೀರಿ? ಮಹಾದೇವನ ಕೃಪೆಯಿಂದ ನೀವೆಲ್ಲರೂ ತುಂಬಾ ಚೆನ್ನಾಗಿ, ಆರೋಗ್ಯವಾಗಿ ಮತ್ತು ನಿಮ್ಮ ಜೀವನದಲ್ಲಿ ಸದಾ ಮುನ್ನಡೆಯುತ್ತಿರುತ್ತೀರಿ ಎಂದು ಭಾವಿಸುತ್ತೇನೆ. ನಿಮ್ಮ ಪ್ರೀತಿಯ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗೆಳೆಯರೇ, ಇಂದಿನ ಈ ವಿಡಿಯೋ ಮಕರ ರಾಶಿಯ ನನ್ನ ಸಹೋದರ ಸಹೋದರಿಯರಿಗೆ ಅತ್ಯಂತ ವಿಶೇಷವಾಗಲಿದೆ. ಶೀರ್ಷಿಕೆಯನ್ನು ನೀವು ಈಗಾಗಲೇ ಓದಿರುತ್ತೀರಿ. ಮಕರ ರಾಶಿ ಎಚ್ಚರ. ಜೂನ್ 29ರಿಂದ ಜುಲೈ 5ರ ನಡುವೆ ಏನೋ ದೊಡ್ಡದು ಸಂಭವಿಸಲಿದೆ. ನಿಜಾಂಶ ತಿಳಿದುಕೊಳ್ಳಿ. ಈಗ ನೀವು ಯೋಚಿಸಬಹುದು, ನಾನು ಎಚ್ಚರ ಎಂಬ ಪದವನ್ನು ಏಕೆ ಬಳಸಿದೆ ಎಂದು. ಗೆಳೆಯರೇ, ನಾನು ಎಚ್ಚರ ಎಂದು ಹೇಳಿದ್ದಕ್ಕೆ ಕಾರಣವೇನೆಂದರೆ, ಜೀವನದಲ್ಲಿ ಯಾವಾಗಲಾದರೂ ತುಂಬಾ ಒಳ್ಳೆಯದು ನಡೆಯುವಾಗ, ಅದೃಷ್ಟದ ಬಾಗಿಲು ತೆರೆಯುವಾಗ, ನಾವು ಹೆಚ್ಚಾಗಿ ನಮ್ಮ ಅವಸರ ಅಥವಾ ಸಣ್ಣಪುಟ್ಟ ತಪ್ಪುಗಳಿಂದ ಆ ಅವಕಾಶವನ್ನು ಕಳೆದುಕೊಂಡು ಬಿಡುತ್ತೇವೆ. ಮುಂಬರುವ ಈ 7 ದಿನಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಎಂದು ಸಾಬೀತಾಗಬಹುದು. ಗ್ರಹಗಳ ಚಲನೆಯು, ನಿಮ್ಮ ನಿಂತುಹೋದ ಕೆಲಸಗಳು, ನಿಮ್ಮ ಕನಸುಗಳೆಲ್ಲವೂ ಈ ವಾರದಲ್ಲಿ ಒಂದು ಹೊಸ ದಿಕ್ಕನ್ನು ಪಡೆದುಕೊಳ್ಳಲಿವೆ ಎಂದು ಸೂಚಿಸುತ್ತಿದೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಕಾಲ ಬರುತ್ತದೆ. ಆಗ ಅವನು ಎಲ್ಲಾ ಕಡೆಗಳಿಂದಲೂ ಸಮಸ್ಯೆಗಳಿಂದ ಸುತ್ತುವರಿಯುತ್ತಾನೆ. ಎಲ್ಲಾ ದಾರಿಗಳು ಮುಚ್ಚಿಹೋಗಿವೆ, ಸುತ್ತಲೂ ಕತ್ತಲೆಯಾಗಿದೆ ಎಂದು ಅನಿಸುತ್ತದೆ. ನೀವು ಅತ್ಯಂತ ಕಠಿಣ ಪರಿಶ್ರಮ ಪಡುತ್ತೀರಿ, ಹಗಲಿರುಳು ಶ್ರಮಿಸುತ್ತೀರಿ. ಆದರೆ ಅದಕ್ಕೆ ತಕ್ಕ ಫಲ ಸಿಗುವುದಿಲ್ಲ. ನಿಮಗಿಂತ ಕಡಿಮೆ ಯೋಗ್ಯತೆ ಇರುವವರು ಮುಂದೆ ಸಾಗುತ್ತಾರೆ ಮತ್ತು ನೀವು ಇದ್ದ ಜಾಗದಲ್ಲೇ ಉಳಿದು ಬಿಡುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನನ್ನೊಂದಿಗೆ ಏಕೆ ಹೀಗಾಗುತ್ತಿದೆ, ನನ್ನ ಅದೃಷ್ಟವೇ ಏಕೆ ಕೆಟ್ಟದಾಗಿದೆ ಎಂದು ನಾವು ಯೋಚಿಸುತ್ತೇವೆ. ನಾವು ನಿಮ್ಮ ನೋವನ್ನು ತುಂಬಾ ಆಳವಾಗಿ ಅರ್ಥಮಾಡಿಕೊಳ್ಳುತ್ತೇವೆ. ನಾವು ಕೇವಲ ನಿಮ್ಮ ಜಾತಕದ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಬದಲಿಗೆ ನಿಮ್ಮ ಜೀವನದ ನೈಜ ಕನ್ನಡಿಯನ್ನು ತೋರಿಸುತ್ತೇವೆ. ಏಕೆ ಮತ್ತು ಯಾವಾಗ? ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾದ ಉತ್ತರಗಳಿವೆ. ನಿಮ್ಮ ದುಃಖಕ್ಕೆ ಅಸಲಿ ಕಾರಣವೇನು? ಯಾವ ಗ್ರಹವು ನಿಮಗೆ ತೊಂದರೆ ನೀಡುತ್ತಿದೆ ಮತ್ತು ಆ ತೊಂದರೆಯಿಂದ ಶಾಶ್ವತವಾಗಿ ಹೊರಬರುವುದು ಹೇಗೆ ಎಂಬುದನ್ನು ನಾವು ತಿಳಿಯೋಣ. ಹಾಗಾದರೆ ಬನ್ನಿ, ಈಗ ವಿಷಯವನ್ನು ಶುರು ಮಾಡೋಣ. ಮಕರ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಪರಿಶ್ರಮಿಗಳು ಮತ್ತು ಪ್ರಾಮಾಣಿಕರು. ಇಂದು ನಾನು ನಿಮಗೆ ಒಂದು ಹೊಸ ಮತ್ತು ಅತ್ಯಂತ ಸ್ಫೂರ್ತಿದಾಯಕ ಕಥೆಯನ್ನು ಹೇಳಲು ಬಯಸುತ್ತೇನೆ. ನೀವು ಬಹುಶಃ ಚೀನಿ ಬಿದಿರಿನ ಬಗ್ಗೆ ಕೇಳಿರಬಹುದು. ಒಬ್ಬ ರೈತ ಈ ಬಿದಿರಿನ ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದಾಗ ಅವನು ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತದೆ. ಅವನು ಮೊದಲ ವರ್ಷ ಅದಕ್ಕೆ ಗೊಬ್ಬರ ಹಾಕುತ್ತಾನೆ, ನೀರು ಉಣಿಸುತ್ತಾನೆ. ಆದರೆ ನೆಲದ ಮೇಲಕ್ಕೆ ಏನೂ ಬರುವುದಿಲ್ಲ. 2ನೇ ವರ್ಷವೂ ಕಳೆದು ಹೋಗುತ್ತದೆ. 3ನೇ ವರ್ಷ ಅಷ್ಟೇ ಏಕೆ, 4ನೇ ವರ್ಷವೂ ಕಳೆದು ಹೋಗುತ್ತದೆ. ಆದರೆ ನೆಲದಿಂದ ಒಂದು ಸಣ್ಣ ಮೊಳಕೆಯೂ ಒಡೆಯುವುದಿಲ್ಲ. ಸುತ್ತಮುತ್ತಲಿನ ಜನರು ಆ ರೈತನನ್ನು ನೋಡಿ ನಗಲು ಪ್ರಾರಂಭಿಸುತ್ತಾರೆ. ನೀನು ನಿನ್ನ ಸಮಯ ಮತ್ತು ಹಣವನ್ನು ಬಂಜರು ಭೂಮಿಯ ಮೇಲೆ ವ್ಯರ್ಥ ಮಾಡುತ್ತಿದ್ದೀಯಾ ಎನ್ನುತ್ತಾರೆ. ಆದರೆ ಆ ರೈತ ಸೋಲೊಪ್ಪಿಕೊಳ್ಳುವುದಿಲ್ಲ. ಅವನು ಸತತವಾಗಿ ನೀರು ಹಾಕುತ್ತಲೇ ಇರುತ್ತಾನೆ ಮತ್ತು 5ನೇ ವರ್ಷದಲ್ಲಿ ಒಂದು ದೊಡ್ಡ ಪವಾಡ ನಡೆಯುತ್ತದೆ. ನೆಲದಿಂದ ಒಂದು ಸಣ್ಣ ಸಸಿ ಹೊರಬರುತ್ತದೆ ಮತ್ತು ನೀವು ನಂಬುವುದಿಲ್ಲ, ಕೇವಲ 6 ವಾರಗಳ ಒಳಗಾಗಿ, ಹೌದು, ಕೇವಲ 1.5 ತಿಂಗಳಿನಲ್ಲಿ ಆ ಬಿದಿರು 90 ಅಡಿಗಳಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುತ್ತದೆ. ಈಗ ನೀವೇ ಯೋಚಿಸಿ, ಆ ಬಿದಿರು ಕೇವಲ 6 ವಾರಗಳಲ್ಲಿ 90 ಅಡಿ ಬೆಳೆಯಿತೆ? ಖಂಡಿತ ಇಲ್ಲ. ಅದು ಕಳೆದ 5 ವರ್ಷಗಳಿಂದ ನೆಲದ ಒಳಗಡೆ ತನ್ನ ಬೇರುಗಳನ್ನು ಹರಡುತ್ತಿತ್ತು. ತಾನು 90 ಅಡಿಯ ಎತ್ತರವನ್ನು ತಲುಪಿದಾಗ ಯಾವುದೇ ಬಿರುಗಾಳಿ ಅಥವಾ ಚಂಡಮಾರುತ ಬಂದರೂ ತನ್ನನ್ನು ಉರುಳಿಸಲು ಸಾಧ್ಯವಾಗದಂತೆ ತನ್ನ ಅಡಿಪಾಯವನ್ನು ಅಷ್ಟು ಗಟ್ಟಿಗೊಳಿಸುತ್ತಿತ್ತು. ನನ್ನ ಮಕರ ರಾಶಿಯ ಗೆಳೆಯರೇ, ನೀವು ಸಹ ಕಳೆದ ಕೆಲವು ವರ್ಷಗಳಿಂದ ಇದೇ ಚೀನಿ ಬಿದಿರಿನಂತೆ ಹೋರಾಡುತ್ತಿದ್ದೀರಿ. ಜನರು ನಿಮ್ಮನ್ನು ನೋಡಿ ನಗುತ್ತಿರಬಹುದು, ನಿಮಗೆ ಚುಚ್ಚುಮಾತುಗಳನ್ನು ಆಡುತ್ತಿರಬಹುದು. ಆದರೆ ಈಗ ನೀವು ಸಂತೋಷಪಡುವ ಸಮಯ ಬಂದಿದೆ. ನಿಮ್ಮ ಜೀವನದ ಆ ಕಷ್ಟದ ಕಾಲ, ಅಂದರೆ ನಿಮ್ಮ ಸಾಡೆಸಾತಿ, ಈಗ ಸಂಪೂರ್ಣವಾಗಿ ಕೊನೆಗೊಂಡಿದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವರು ಈಗ ಮೀನ ರಾಶಿಯಲ್ಲಿ, ಅಂದರೆ ನಿಮ್ಮ 3ನೇ ಭಾವದಲ್ಲಿ ಗೋಚರಿಸುತ್ತಿದ್ದಾರೆ. 3ನೇ ಭಾವವು ಪರಾಕ್ರಮ, ಸಾಹಸ ಮತ್ತು ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದನ್ನು ಸೂಚಿಸುತ್ತದೆ. ಶನಿದೇವರು ನಿಮ್ಮ ಬೇರುಗಳನ್ನು ಎಷ್ಟು ಗಟ್ಟಿಗೊಳಿಸಿದ್ದಾರೆ ಎಂದರೆ, ಈಗ ನೀವು ಬೆಳೆಯುವ, ಆಕಾಶವನ್ನು ಮುಟ್ಟುವ ಸಮಯ ಬಂದಿದೆ. ಈಗ ನೀವು ತೆಗೆದುಕೊಳ್ಳುವ ಧೈರ್ಯವು ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಹಾಗಾದರೆ ಬನ್ನಿ, ದಿನದ ಪ್ರಕಾರ ವಿವರವಾಗಿ ತಿಳಿಯೋಣ. ಜೂನ್ 29ರಿಂದ ಜುಲೈ 5ರವರೆಗೆ ಪ್ರತಿಯೊಂದು ದಿನವೂ ನಿಮಗಾಗಿ ಹೇಗಿರಲಿದೆ ಎಂದು. ಜೂನ್ 29 ಸೋಮವಾರದ ಆರಂಭದಲ್ಲಿ ಚಂದ್ರನ ಸ್ಥಾನವು ನಿಮ್ಮ 12ನೇ ಭಾವದಲ್ಲಿ, ಅಂದರೆ
ಧನು ರಾಶಿಯಲ್ಲಿ ಇರಲಿದೆ. 12ನೇ ಭಾವವು ಖರ್ಚುಗಳು, ವಿದೇಶ ಮತ್ತು ಓಡಾಟವನ್ನು ಪ್ರತಿನಿಧಿಸುತ್ತದೆ. ಸೋಮವಾರದ ದಿನವು ನಿಮಗೆ ಸ್ವಲ್ಪ ಕಾರ್ಯನಿರತ ಹಾಗೂ ಓಡಾಟದಿಂದ ಕೂಡಿರಲಿದೆ. ದಿನದ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದು ನಿಮಗನಿಸಬಹುದು. ಮನಸ್ಸಿನಲ್ಲಿ ಅರಿಯದ ಭಯ ಅಥವಾ ಆತಂಕ ಇರಬಹುದು. ನೀವು ಯಾವುದೇ ಯೋಜನೆ ಮಾಡದ ಕೆಲವು ಖರ್ಚುಗಳು ಹಠಾತ್ತನೆ ನಿಮ್ಮ ಮುಂದೆ ಬರಬಹುದು. ಆದರೆ ನೀವು ಹೆದರಬೇಕಾಗಿಲ್ಲ. ಮಕರ ರಾಶಿಯವರೇ, ನೀವು ನಿಮ್ಮ ನಿರ್ವಹಣಾ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದೀರಿ. ಈ ದಿನ ನೀವು ನಿಮ್ಮ ವಿರೋಧಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ. ಬೆನ್ನಿ ಹಿಂದೆ ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುವ ಕೆಲವು ಜನರು ಇಂದು ಸಕ್ರಿಯರಾಗಬಹುದು. ಉದ್ಯೋಗಸ್ಥರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವಾದಕ್ಕಿಳಿಯುವುದನ್ನು ತಪ್ಪಿಸಬೇಕು. ನೀವು ಯಾವುದೇ ವ್ಯಾಪಾರ ಮಾಡುತ್ತಿದ್ದರೆ ಈ ದಿನ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡುವುದರಿಂದ ದೂರವಿರಿ. ಆರೋಗ್ಯದ ವಿಷಯದಲ್ಲಿ ನೀವು ನಿಮ್ಮ ನಿದ್ದೆಯನ್ನು ಪೂರ್ತಿ ಮಾಡಬೇಕು. ರಾತ್ರಿ ವೇಳೆ ಮೊಬೈಲನ್ನು ಹೆಚ್ಚು ಹೊತ್ತು ಬಳಸಬೇಡಿ. ಇಲ್ಲದಿದ್ದರೆ ತಲೆನೋವು ಅಥವಾ ಕಣ್ಣಿನ ತೊಂದರೆ ಉಂಟಾಗಬಹುದು. ಸಂಜೆಯಾಗುತ್ತಿದ್ದಂತೆ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣಕ್ಕೆ ಬರಲು ಪ್ರಾರಂಭಿಸುತ್ತವೆ. ಈ ದಿನ ನೀವು ಕೇವಲ ಶಾಂತಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕಷ್ಟೇ. ಜೂನ್ 30 ಮಂಗಳವಾರ ಇಂದು ಚಂದ್ರನು ಗೋಚಾರ ನಡೆಸಿ ನಿಮ್ಮ ಲಗ್ನ ಭಾವಕ್ಕೆ ಅಂದರೆ ನಿಮ್ಮದೇ ಆದ ಮಕರ ರಾಶಿಗೆ ಪ್ರವೇಶಿಸಲಿದ್ದಾನೆ. ಚಂದ್ರನು ನಿಮ್ಮದೇ ರಾಶಿಗೆ ಬರುತ್ತಿದ್ದಂತೆ ನಿಮ್ಮೊಳಗೆ ಒಂದು ಅದ್ಭುತ ಬದಲಾವಣೆಯನ್ನು ನೀವು ಅನುಭವಿಸುತ್ತೀರಿ. ನಿನ್ನೆಯವರೆಗಿದ್ದ ಆಲಸ್ಯ ಮತ್ತು ಆಯಾಸ ಇಂದು ಸಂಪೂರ್ಣವಾಗಿ ಮಾಯವಾಗುತ್ತದೆ. ನೀವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಕಂಗೊಳಿಸುತ್ತೀರಿ. ಲಗ್ನದ ಚಂದ್ರನು ಮನುಷ್ಯನ ಗಮನವನ್ನು ತನ್ನ ಕಡೆಗೆ ಕೇಂದ್ರೀಕರಿಸುವಂತೆ ಮಾಡುತ್ತಾನೆ. ಇಂದು ನೀವು ನಿಮ್ಮ ರೂಪ, ಸೌಂದರ್ಯ, ಆರೋಗ್ಯ ಮತ್ತು ನಿಮ್ಮ ವ್ಯಕ್ತಿತ್ವದ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತೀರಿ. ಈ ದಿನ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ. ಕಳೆದ ಕೆಲವು ದಿನಗಳಿಂದ ನೀವು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದರೆ ಇಂದು ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ಅತ್ಯಂತ ಸೂಕ್ತವಾದ ದಿನವಾಗಿದೆ. ಶನಿದೇವರು ನಿಮ್ಮ 3ನೇ ಭಾವದಲ್ಲಿ ಕುಳಿತು ನಿಮಗೆ ಸಂಪೂರ್ಣ ಧೈರ್ಯವನ್ನು ನೀಡುತ್ತಿದ್ದಾರೆ. ಯಾರು ಉದ್ಯೋಗದ ಸಂದರ್ಶನಕ್ಕೆ ಹೋಗುತ್ತಿದ್ದಾರೋ ಅಥವಾ ಯಾವುದೇ ಹೊಸ ಗ್ರಾಹಕರ ಜೊತೆ ಸಭೆ ಮಾಡಲಿದ್ದಾರೋ ಅವರ ಪ್ರಭಾವ ಎದುರಿಗಿರುವವರ ಮೇಲೆ ತುಂಬಾ ಚೆನ್ನಾಗಿ ಬೀರುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಲಗ್ನದ ಚಂದ್ರನು ಕೆಲವೊಮ್ಮೆ ಮನುಷ್ಯನನ್ನು ತುಂಬಾ ಭಾವನಾತ್ಮಕವಾಗಿ ಮಾಡುತ್ತಾನೆ. ನೀವು ನಿಮ್ಮ ಹೃದಯ ಮತ್ತು ಮೆದುಳಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ. ಸಂಬಂಧಗಳಲ್ಲಿ ಏನಾದರೂ ಮುನಿಸು ಇದ್ದರೆ ಇಂದು ನೀವು ನಿಮ್ಮ ಸಿಹಿ ಮಾತುಗಳಿಂದ ಅದನ್ನು ಬಗೆಹರಿಸಿಕೊಳ್ಳುತ್ತೀರಿ. ಇಂದು ಆರೋಗ್ಯವು ತುಂಬಾ ಚೆನ್ನಾಗಿರುತ್ತದೆ. ಕೇವಲ ನೀರನ್ನು ಹೆಚ್ಚು ಕುಡಿಯುತ್ತೀರಿ. ಜುಲೈ 1 ಬುಧವಾರ, ಹೊಸ ತಿಂಗಳ ಆರಂಭ. ಜುಲೈ 1ರಂದು ಸಹ ಚಂದ್ರನು ನಿಮ್ಮದೇ ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರುತ್ತಾನೆ. ಮಕರ ರಾಶಿಯವರಿಗೆ ಜುಲೈ ತಿಂಗಳ ಈ ಮೊದಲ ದಿನವು ಒಂದು ಹೊಸ ಭರವಸೆ ಮತ್ತು ಹೊಸ ಶಕ್ತಿಯನ್ನು ಹೊತ್ತು ತರುತ್ತಿದೆ. ಇಂದು ನಿಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಮೂಡಲಿವೆ. ಯಾರು ಸೃಜನಾತ್ಮಕ ಕ್ಷೇತ್ರದಲ್ಲಿದ್ದಾರೋ, ಮಾಧ್ಯಮ ಅಥವಾ ಕಲೆಯ ಕ್ಷೇತ್ರದಲ್ಲಿದ್ದಾರೋ ಅವರಿಗೆ ಇಂದು ಯಾವುದೇ ದೊಡ್ಡ ಯಶಸ್ಸು ಸಿಗಬಹುದು. ವ್ಯಾಪಾರಿಗಳಿಗೆ ಇಂದಿನ ದಿನವು ತುಂಬಾ ಲಾಭದಾಯಕ ಎಂದು ಸಾಬೀತಾಗಬಹುದು. ನಿಮ್ಮ ಕೆಲಸವನ್ನು ವಿಸ್ತರಿಸಲು ನೀವು ಯಾವುದೇ ಹೊಸ ಸಾಹಸ ಮಾಡಬಹುದು. ಮತ್ತು ನೆನಪಿಡಿ, 3ನೇ ಭಾವದ ಶನಿಯು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸರಿಯಾದ ನಿರ್ಧಾರದಲ್ಲೂ ನಿಮಗೆ ಸಂಪೂರ್ಣ ಸಾಥ್ ನೀಡಲಿದ್ದಾನೆ. ಇಂದು ಕೆಲಸದ ನಿಮಿತ್ತ ನೀವು ಯಾವುದೇ ಸಣ್ಣ ಪ್ರಯಾಣವನ್ನು ಮಾಡಬೇಕಾಗಬಹುದು. ಅದು ಸಾಕಷ್ಟು ಪ್ರಯೋಜನಕಾರಿಯಾಗಿರಲಿದೆ. ಕೌಟುಂಬಿಕ ಜೀವನದಲ್ಲಿ ಇಂದು ಅಪಾರ ಸಂತೋಷವಿರಲಿದೆ. ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯಲಿದೆ. ನೀವು ಅವಿವಾಹಿತರಾಗಿದ್ದರೆ ಇಂದು ಯಾವುದೇ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಮಾತುಕತೆ ಆರಂಭವಾಗಬಹುದು. ಯಾರು ಸರ್ಕಾರಿ ನೌಕರಿಯ ತಯಾರಿಯಲ್ಲಿದ್ದಾರೋ ಅವರ ಮನಸ್ಸು ಇಂದು ಓದಿನಲ್ಲಿ ಚೆನ್ನಾಗಿ ತೊಡಗಿಕೊಳ್ಳುತ್ತದೆ. ಇಂದು ನೀವು ನಿಮ್ಮ ಕೋಪ ಮತ್ತು ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಹೊಂದಿರಬೇಕು. ನೀವು ಪೂರೈಸಲು ಸಾಧ್ಯವಿಲ್ಲದ ಯಾವುದೇ ಭರವಸೆಯನ್ನು ಯಾರಿಗೂ ನೀಡಬೇಡಿ. ಜುಲೈ 2 ಗುರುವಾರ ಇಂದು ಚಂದ್ರನು ಗೋಚಾರ ನಡೆಸಿ ನಿಮ್ಮ 2ನೇ ಭಾವಕ್ಕೆ ಅಂದರೆ ಕುಂಭರಾಶಿಗೆ ಪ್ರವೇಶಿಸಲಿದ್ದಾನೆ. ಕುಂಭರಾಶಿಯೂ ಸಹ ಶನಿದೇವರದೇ ರಾಶಿಯಾಗಿದೆ ಮತ್ತು 2ನೇ ಭಾವವು ನಮ್ಮ ಮಾತು, ಸಂಭಾಷಣೆ, ನಮ್ಮ ಸಂಚಿತ ಧನ ಅಂದರೆ ಬ್ಯಾಂಕ್ ಖಾತೆಯ ಉಳಿತಾಯ ಮತ್ತು ನಮ್ಮ ಕುಟುಂಬವನ್ನು ಸೂಚಿಸುತ್ತದೆ. ಇಂದಿನ ಇಡೀ ದಿನವು ಹಣಕಾಸಿನ ವಿಷಯಗಳ ಸುತ್ತಲೇ ಸುತ್ತಲಿದೆ. ಇಂದು ನಿಮಗೆ ಎಲ್ಲೋ ಒಂದು ಕಡೆಯಿಂದ ಹಠಾತ್ ಧನಲಾಭ ಉಂಟಾಗಬಹುದು. ನಿಮ್ಮ ಯಾವುದೇ ಹಣ ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದರೆ ಅಥವಾ ಯಾರಾದರೂ ನಿಮ್ಮಿಂದ ಸಾಲ ಪಡೆದು ಅದನ್ನು ಹಿಂತಿರುಗಿಸುತ್ತಿಲ್ಲದಿದ್ದರೆ ಇಂದು ಸ್ವಲ್ಪ ಪ್ರಯತ್ನಪಟ್ಟರೆ ಆ ಹಣ ನಿಮಗೆ ಮರಳಿ ಸಿಗಬಹುದು. ಕೌಟುಂಬಿಕ ವಿಷಯಗಳಿಗೆ ಇಂದಿನ ದಿನವು ಅತ್ಯಂತ ಪ್ರಮುಖವಾಗಿದೆ. ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ
ಯಾವುದೇ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಮಾತುಕತೆಯ ಮೂಲಕ ಬಗೆಹರಿಯಬಹುದು. ಆದರೆ ನೀವು ಒಂದು ವಿಷಯದ ಕಡೆಗೆ ವಿಶೇಷ ಗಮನ ಹರಿಸಬೇಕು. ಇಂದು ನಿಮ್ಮ ನಾಲಿಗೆ ಅಂದರೆ ನಿಮ್ಮ ಮಾತೇ ನಿಮ್ಮ ಅತ್ಯಂತ ದೊಡ್ಡ ಆಯುಧವಾಗಿದೆ. ಇಂದು ನೀವು ನಿಮ್ಮ ಸಿಹಿ ಮಾತುಗಳಿಂದ ಯಾರ ಹೃದಯವನ್ನು ಬೇಕಾದರೂ ಗೆಲ್ಲಬಹುದು ಮತ್ತು ಕೆಟ್ಟುಹೋಗಿದ್ದ ಕೆಲಸವನ್ನು ಸರಿಪಡಿಸಬಹುದು. ಆದರೆ ನೀವು ಕಹಿಯಾಗಿ ಮಾತನಾಡಿದರೆ ಆಗುತ್ತಿದ್ದ ಕೆಲಸವೂ ಕೆಟ್ಟುಹೋಗಬಹುದು. ಆದ್ದರಿಂದ ಯೋಚಿಸಿ ಮಾತನಾಡಿ. ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚು ಗಮನ ಕೊಡಿ. ಹೊರಗಿನ ಅನಾರೋಗ್ಯಕರ ಆಹಾರ ತಿನ್ನುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ಗಂಟಲು ಅಥವಾ ಹಲ್ಲು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಜುಲೈ 3 ಶುಕ್ರವಾರ. ಇಂದೂ ಸಹ ಚಂದ್ರನು ನಿಮ್ಮ 2ನೇ ಭಾವವಾದ ಕುಂಭರಾಶಿಯಲ್ಲೇ ಇರಲಿದ್ದಾನೆ. ನಿನ್ನೆ ಹಣಕಾಸಿಗೆ ಸಂಬಂಧಿಸಿದಂತೆ ಆರಂಭವಾದ ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು. ಹೂಡಿಕೆ ಮಾಡಲು ಇಂದಿನ ದಿನವು ಅತ್ಯಂತ ಉತ್ತಮವಾಗಿದೆ. ನೀವು ಷೇರು ಮಾರುಕಟ್ಟೆ, ಆಸ್ತಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಯಾವುದೇ ತಜ್ಞರ ಸಲಹೆ ಪಡೆದು ಇಂದು ಹೆಜ್ಜೆ ಮುನ್ನಡೆಸಬಹುದು. ಮಕರ ರಾಶಿಯ ಮಹಿಳೆಯರಿಗೆ ಇಂದಿನ ದಿನವು ತುಂಬಾ ಚೆನ್ನಾಗಿದೆ. ಇಂದು ನೀವು ನಿಮಗಾಗಿ ಅಥವಾ ನಿಮ್ಮ ಮನೆಗಾಗಿ ಯಾವುದೇ ಬೆಲೆಬಾಳುವ ವಸ್ತು ಅಥವಾ ಚಿನ್ನಾಭರಣಗಳನ್ನು ಖರೀದಿಸಬಹುದು. ಯಾರು ಮಾರ್ಕೆಟಿಂಗ್, ಮಾರಾಟ ಪ್ರಕ್ರಿಯೆ, ಬೋಧನೆ ಅಥವಾ ಹೆಚ್ಚು ಮಾತನಾಡಬೇಕಾದ ಯಾವುದೇ ವೃತ್ತಿಯಲ್ಲಿದ್ದಾರೋ ಅವರಿಗೆ ಇಂದಿನ ದಿನವು ಅದ್ಭುತವಾಗಿರಲಿದೆ. ನಿಮ್ಮ ಗುರಿಗಳು ಪೂರ್ಣಗೊಳ್ಳುತ್ತವೆ ಮತ್ತು ಮೇಲಧಿಕಾರಿಗಳು ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ. ಇಂದು ನಿಮಗೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಮನೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮ ಅಥವಾ ಪಾರ್ಟಿ ನಡೆಯಬಹುದು. ಇದರಿಂದ ಮನೆಯ ವಾತಾವರಣವು ತುಂಬಾ ಆಹ್ಲಾದಕರವಾಗಿರುತ್ತದೆ. ಆದರೆ ಹಣದ ವಹಿವಾಟಿನಲ್ಲಿ ಇಂದೂ ಸಹ ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ಅದನ್ನು 2 ಬಾರಿ ಖಂಡಿತವಾಗಿ ಓದಿ. ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಜುಲೈ 4 ಶನಿವಾರ. ಈ ದಿನವು ಮಕರ ರಾಶಿಯವರಿಗೆ ಒಂದು ದೊಡ್ಡ ಬದಲಾವಣೆಯನ್ನು ತರಲಿದೆ. ಇಂದು ಚಂದ್ರನು ಗೋಚಾರ ನಡೆಸಿ ನಿಮ್ಮ 3ನೇ ಭಾವಕ್ಕೆ ಅಂದರೆ ಮೀನರಾಶಿಗೆ ಪ್ರವೇಶಿಸಲಿದ್ದಾನೆ. ಎಲ್ಲಕ್ಕಿಂತ ವಿಶೇಷವಾದ ವಿಷಯವೆಂದರೆ ನಿಮ್ಮ 3ನೇ ಭಾವದಲ್ಲಿ ಈಗಾಗಲೇ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿದೇವರು ವಿರಾಜಮಾನರಾಗಿದ್ದಾರೆ. ಚಂದ್ರ ಮತ್ತು ಶನಿ ಇಬ್ಬರು ಒಟ್ಟಿಗೆ ಒಂದೇ ಭಾವಕ್ಕೆ ಬಂದಾಗ ಅದು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ಹಠಮಾರಿಯನ್ನಾಗಿ ಮಾಡುತ್ತದೆ. 3ನೇ ಭಾವವು ನಮ್ಮ ಸಾಹಸ್, ಪರಾಕ್ರಮ, ಕಿರಿಯ ಸಹೋದರ ಸಹೋದರಿಯರು ಮತ್ತು ಸಣ್ಣ ಪ್ರಯಾಣಗಳನ್ನು ಸೂಚಿಸುತ್ತದೆ. ಇಂದು ನಿಮ್ಮೊಳಗೆ ಒಂದು ಅದ್ಭುತವಾದ ಆತ್ಮವಿಶ್ವಾಸವಿರುತ್ತದೆ. ಪ್ರಪಂಚದ ಎಂತಹ ಕಠಿಣ ಕೆಲಸವನ್ನಾದರೂ ನಾನು ಸುಲಭವಾಗಿ ಮಾಡಬಲ್ಲೆ ಎಂದು ನಿಮಗನಿಸುತ್ತದೆ ಮತ್ತು ನಿಜ ಹೇಳಬೇಕೆಂದರೆ ನೀವು ಅದನ್ನು ಮಾಡಿಯೇ ತೀರುತ್ತೀರಿ. ನಿಮ್ಮ ಇದೇ ಧೈರ್ಯವು ಇಂದು ನಿಮ್ಮ ಶತ್ರುಗಳ ಮೇಲೆ ನಿಮ್ಮನ್ನು ಮೇಲುಗೈ ಸಾಧಿಸುವಂತೆ ಮಾಡುತ್ತದೆ. ನಿನ್ನೆಯವರೆಗೆ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದವರು ಇಂದು ನಿಮ್ಮ ಮುಂದೆ ನಿಲ್ಲುವ ಧೈರ್ಯವನ್ನು ಮಾಡುವುದಿಲ್ಲ. ಇಂದು ನೀವು ಮಾಡುವ ಯಾವುದೇ ಸಣ್ಣ ಪ್ರಯಾಣವು ನಿಮಗಾಗಿ ದೊಡ್ಡ ಯಶಸ್ಸಿನ ಬಾಗಿಲುಗಳನ್ನು ತೆರೆಯಬಹುದು. ನೀವು ಲೇಖಕರು, ಬ್ಲಾಗರ್ ಆಗಿದ್ದರೆ ಅಥವಾ ಸಂವಹನಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡುತ್ತಿದ್ದರೆ ಇಂದು ನಿಮ್ಮ ಕೆಲಸವು ಪ್ರಪಂಚದ ಮುಂದೆ ತುಂಬಾ ಚೆನ್ನಾಗಿ ಮೂಡಿಬರುತ್ತದೆ. ಕಿರಿಯ ಸಹೋದರ ಸಹೋದರಿಯರಿಂದ ನಿಮಗೆ ಸಂಪೂರ್ಣ ಸಹಕಾರ ಸಿಗಲಿದೆ. ಅವಸರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜುಲೈ 5 ಭಾನುವಾರದ ಕೊನೆಯ ದಿನವಾದ ಭಾನುವಾರವೂ ಸಹ ಚಂದ್ರನು ನಿಮ್ಮ 3ನೇ ಭಾವವಾದ ಮೀನರಾಶಿಯಲ್ಲಿ ಶನಿಯೊಂದಿಗೆ ಗೋಚಾರ ನಡೆಸಲಿದ್ದಾನೆ. ಈ ವಾರಾಂತ್ಯವು ನಿಮಗೆ ತುಂಬಾ ನಿರಾಳವಾಗಿರುವುದರ ಜೊತೆಗೆ ಉತ್ಪಾದಕವಾಗಿಯೂ ಇರಲಿದೆ. ಇಂದು ನೀವು ನಿಮ್ಮ ಇಡೀ ವಾರದ ಕೆಲಸದ ಅವಲೋಕನವನ್ನು ಮಾಡುತ್ತೀರಿ. ನೀವು ಏನನ್ನು ಕಳೆದುಕೊಂಡಿದ್ದೀರಿ ಮತ್ತು ಏನನ್ನು ಪಡೆಕೊಂಡಿದ್ದೀರಿ ಎಂದು ಯೋಚಿಸುತ್ತೀರಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಅತ್ಯಂತ ಅದ್ಭುತವಾದ ಕಾರ್ಯತಂತ್ರಗಳು ರೂಪುಗೊಳ್ಳುತ್ತವೆ. ಮಕರ ರಾಶಿಯವರೇ, ನೀವು ತುಂಬಾ ಪ್ರಾಯೋಗಿಕ ವ್ಯಕ್ತಿಗಳು ಮತ್ತು ಇಂದು ನಿಮ್ಮ ಈ ಗುಣವು ನಿಮಗೆ ತುಂಬಾ ಸಹಾಯ ಮಾಡುತ್ತದೆ. ಇಂದು ಯಾವುದೇ ಹೊಸ ಕೌಶಲ್ಯವನ್ನು ಕಲಿಯಲು ಅಥವಾ ನಿಮ್ಮ ಯಾವುದೇ ಹಳೆಯ ಹವ್ಯಾಸವನ್ನು ಮತ್ತೆ ಪ್ರಾರಂಭಿಸಲು ಅತ್ಯಂತ ಒಳ್ಳೆಯ ದಿನವಾಗಿದೆ. ನೀವು ಸಂಗೀತ ಉಪಕರಣಗಳನ್ನು ನುಡಿಸುವುದನ್ನು ಕಲಿಯಲು ಬಯಸಿದ್ದರೆ, ಚಿತ್ರಕಲೆ ಮಾಡಲು ಇಷ್ಟಪಡುತ್ತಿದ್ದರೆ ಅಥವಾ ಯಾವುದೇ ಹೊಸ ಪುಸ್ತಕವನ್ನು ಓದಲು ಬಯಸಿದ್ದರೆ ಇಂದಿನಿಂದಲೇ ಆರಂಭಿಸಿ. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಸಂಬಂಧಿಕರು ಅಥವಾ ನೆರೆಹೊರೆಯವರೊಂದಿಗೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಸಂಜೆಯ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲಿಗಾದರೂ ಹೊರಗೆ ತಿರುಗಾಡಲು ಹೋಗಬಹುದು. ಈ ಇಡೀ ವಾರದ ಆಯಾಸ ಇಂದು ದೂರವಾಗುತ್ತದೆ ಮತ್ತು ಮುಂದಿನ ವಾರಕ್ಕಾಗಿ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಿಕೊಳ್ಳುತ್ತೀರಿ. ಆದರೆ ಇಂದು ಯಾರ ಬಗ್ಗೆಯೂ ಪಿಸುಮಾತು ಅಥವಾ ಚಾಡಿ ಮಾತುಗಳ ಭಾಗವಾಗಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಶಕ್ತಿಯನ್ನು ಕೇವಲ ಸಕಾರಾತ್ಮಕ ವಿಷಯಗಳಲ್ಲೇ ತೊಡಗಿಸಿ. ಹಾಗಾದರೆ
ಮಕರ ರಾಶಿಯವರೇ, ಇವು ನಿಮಗಾಗಿ ಹಲವು ಹೊಸ ವಿಷಯಗಳನ್ನು ಹೊತ್ತು ತರುತ್ತಿರುವ ಆ 7 ದಿನಗಳಾಗಿವೆ. ನೆನಪಿರಲಿ, ನಿಮ್ಮ ಸಾಡೇಸಾತಿ ಈಗ ಗತಕಾಲದ ವಿಷಯವಾಗಿದೆ ಮತ್ತು ಶನಿದೇವರು 3ನೇ ಮನೆಯಲ್ಲಿ ನಿಮ್ಮನ್ನು ಕರ್ಮಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ. ಈಗ ನೀವು ಕೇವಲ ನಿಮ್ಮ ಆರಾಮದಾಯಕ ವಲಯದಿಂದ ಹೊರಬರಬೇಕು ಮತ್ತು ಆ ಚೀನಿ ಬಿದಿರಿನಂತೆ ವೇಗವಾಗಿ ಮೇಲಕ್ಕೆ ಬೆಳೆಯಬೇಕು. ನಿಮ್ಮ ಪರಿಶ್ರಮ ಈಗ ಫಲ ನೀಡಲಿದೆ. ನಿಮಗೆ ಈ ಮಾಹಿತಿ ಹೇಗೆ ಅನಿಸಿತು ಎಂಬುದನ್ನು ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನೀವು ಇನ್ನೂ ಕೂಡ ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ಮಾಹಿತಿಯು ನಿಮಗೆ ಎಲ್ಲರಿಗಿಂತ ಮೊದಲು ತಲುಪುತ್ತದೆ. ನೀವೆಲ್ಲರೂ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಿ. ಮಹಾದೇವನು ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸಲಿ ಎಂದು ಆಶಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆದು ಕಳಿಸಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.